ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂದು ಪುರಾಣಿಕ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಜಸ್ಟ್ ಈಗಷ್ಟೇ ಲ್ಯಾಂಡ್ ಆಗಿದ್ದಾನೆ ಈ ಕಿರಾತಕ. ಸದ್ಯ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ? ವಾಟ್ ನೆಕ್ಸ್ಟ್ ಚಂದು ಪುರಾಣಿಕ್ ಸರ್? ನನ್ನ ಹೆಸರು ಚಂದಿ ಪುರಾಣಿಕ್ ಅಂತ. ಚಂದು. ಓಕೆ, ನೋ ಪ್ರಾಬ್ಲಮ್. ಹೇಳಿ ಸರ್, ಹೇಗಿರುತ್ತೆ ಕಾನೂನು ಪ್ರಕ್ರಿಯೆ? ಕಾನೂನು ಪ್ರಕ್ರಿಯೆ ಅಂದ್ರೆ ನೋಡಿ, ಭಾರತದ ಸಂವಿಧಾನ ಒಂದು ರೂಲ್ ಆಫ್ ಲಾ, ಕಾನೂನಿನ ಆಡಳಿತವನ್ನ ಎತ್ತಿ ಹಿಡಿತಕ್ಕಂತ ಸಂವಿಧಾನ, ಮತ್ತೆ ಅದೇ ರೀತಿ ಅಮೆರಿಕದ ಸಂವಿಧಾನ. ಅದರಿಂದ ಎರಡೂ ಒಂದು ಅತ್ಯಂತ ಶ್ರೀಮಂತವಾದ ಪ್ರಜಾಪ್ರಭುತ್ವ, ಭಾರತ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ. ಆದ್ರೆ ನಮ್ಮ ಕಾನೂನಿನ ಒಂದು ನೆಲೆ ಏನಿದೆ ಅದು ಅವರಲ್ಲಿ ಇರ್ತಕ್ಕಂಥದ್ದು ಮತ್ತೆ ಬ್ರಿಟನ್ ನಲ್ಲಿ ಇರ್ತಕ್ಕಂಥದ್ದು, ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದೇ ಆದ್ರೆ. ಅದರಿಂದ ನೀವು ಹೇಳ್ತೀರಿ ಇವ್ರನ್ನ ಇಲ್ಲಿ ಕರ್ಕೊಂಡ್ ತಕ್ಷಣ ಯಾವ ಪ್ರಕ್ರಿಯೆ ಅಂತ, ಅವನಿಗೆ ಏನ್ ಮಾಡ್ತಾರೆ, ಮೆಡಿಕಲ್ ಚೆಕಪ್ ಆಗಿ ಮತ್ತೆ ಎನ್ಐಎ ಏಜೆನ್ಸಿ ಪಟಿಯಾಲ ಹೌಸ್ ಅಲ್ಲಿ ಇರ್ತಕ್ಕಂಥ ಕೋರ್ಟ್ಗೆ ಇವ್ರನ್ನ ಹಾಜರುಪಡಿಸ್ತಾರೆ. ಯಾಕಂದ್ರೆ ಕೋರ್ಟ್ ಇಂದ ಅವರು ಪೊಲೀಸ್ ಕಸ್ಟಡಿಗೆ ರಿಮ್ಯಾಂಡ್ ತಗೊಳ್ಬೇಕು. ಯಾಕಂದ್ರೆ ಇವನಿಗೆ ಜುಡಿಷಿಯಲ್ ಕಸ್ಟಡಿ ಕೊಡೋದು, ಬಿಕಾಸ್ ಈಸ್ ಅನ್ ಇಂಟರ್ನ್ಯಾಷನಲ್ ಟ್ರೈಟರ್ ಆರ್ ಟೆರರಿಸ್ಟ್ who has done greater damage to the Indian population and especially Mumbai. Everybody knows it. ಅದರಿಂದ ಈ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಕಾನೂನಿನ ಪ್ರಕ್ರಿಯೆ ಸಹಜವಾಗಿ ನಡೀತೆ, ಎಲ್ಲ ಕ್ರಿಮಿನಲ್ಗಳಿಗೂ ಇರ್ತಕ್ಕಂಥದ್ದು. ಆದ್ರೆ ಒಂದು ಬಹಳ ಮುಖ್ಯವಾದ ಅಂಶ ಅಂದ್ರೆ ಈ ಅಜಿತ್ ದೋವಲ್ ಅಂತಕ್ಕಂಥವ್ರು, ನಮ್ಮ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಅವರು ಮಾಸ್ಟರ್ ಮೈಂಡ್. ಅವರು ಅಂದ್ರೆ ಇಂಥ ಈ ವ್ಯಕ್ತಿಗಳನ್ನ ಕಂಡುಹಿಡಿದು ಅಥವಾ ಅವ್ರನ್ನ ಬಂಧಿಸಿ ಆ ತರ್ತಕ್ಕಂಥ ಪ್ರಕ್ರಿಯೆಯಲ್ಲಿ A to Z ಪ್ಲಾನ್ ಮಾಡಿದ್ದಾರೆ. ಅದರಿಂದ ಇದು ಯಾವುದೇ ರೀತಿಯಲ್ಲಿ ಅಲ್ಲಿ ಒಂದು ರೀತಿ ಮಿಸ್ಟೇಕ್ ಇದೆ ಅಥವಾ ಲ್ಯಾಪ್ಸ್ ಇದೆ ಅಂತ ಕಳಕ್ ಸಾಧ್ಯ ಇಲ್ಲ. ಕಾರಣ ಈ ಒಂದು ಕ್ರಿಯೆ ಸುಮಾರು 16 ವರ್ಷ, 2009ರಿಂದ ಜೈಲಲ್ಲಿ ಅವನು ಅಮೆರಿಕಾದಲ್ಲಿ ಡಾಡ್ಜ್ ಮಾಡ್ತಾನೆ. ನನಗೆ ಅಲ್ಲಿ ತೊಂದರೆ ಕೊಡ್ತಾರೆ, ಇಲ್ಲಿ ತೊಂದರೆ ಕೊಡ್ತಾರೆ, ಮತ್ತೆ ಕಾಯಿಲೆ ಇದೆ, ಎಲ್ಲ ಸುಳ್ಳು. ಲಾಯರ್ಗಳಿಗೆ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅದೇ ರೀತಿ ಅಮೆರಿಕದ ಅಂದ್ರೆ ಏನಾಯ್ತು, ಇವನಿಗೆ ಫಂಡಿಂಗ್ ಮಾಡ್ತಕ್ಕಂಥ ಸೋರ್ಸ್ಗಳಲ್ಲಿ ಡೇವಿಡ್ ಹೆಡ್ಲೆ ಮತ್ತೆ ಇವನು ಈ ಇರಾನ್ ಇರತಕ್ಕಂಥವರಿಗೆ ಇಂದೂ ಒಂದು ರೀತಿಯಲ್ಲಿ ಹಣಕಾಸಿನ ಬೆಂಬಲವನ್ನು ನೀಡತಕ್ಕಂಥ ಭಾರತದ ವಿರೋಧಿ ಶಕ್ತಿಗಳಿದೆ. ಆ ದೃಷ್ಟಿಯಿಂದ ಇವನನ್ನ ನಾವು ಸುರಕ್ಷಿತವಾಗಿ ಒಂದು ಡಬಲ್ ಸೆಕ್ಯೂರಿಟಿ ಪ್ರಿಕಾಷನ್ ಅಲ್ಲಿ ಜೈಲಿನಲ್ಲಿ ಇಡಿಸಬೇಕು. ಮತ್ತೆ ನನ್ನ ಪ್ರಕಾರ ಇವನನ್ನ ಪ್ರತಿ ದಿವಸ ಕೋರ್ಟಿಗೆ ಕರ್ಕೊಂಡ್ಬರೋ ಅಗತ್ಯ ಇಲ್ಲ. ಈ ಶುಡ್ ಬಿ ಟ್ರೈಲ್ಡ್ ಇನ್ ದ ಹೈ ಸೆಕ್ಯೂರಿಟಿ ಪ್ರಿಸನ್ ಥ್ರೂ ವಾಟ್ ಎವರ್ ದಟ್ ಈಸ್ ದರ್, ಇವನ್ ಇಫ್ ಪಾಸಿಬಲ್ ಜಡ್ಜ್ ಅಲ್ಲಿ ಹೋಗಿ ಈ ಒಂದು ನ್ಯಾಯ ಪ್ರಕ್ರಿಯೆಯನ್ನ ಮುಂದುವರಿಸೋದು ಒಳ್ಳೇದು. ಯಾಕಂದ್ರೆ ಇದೆಲ್ಲ ವಿಡಿಯೋದಲ್ಲಿ ಮಾಡಿದ್ರೆ ಎಷ್ಟೋ ಸರಿ ಅದು ಒಂದು ರೀತಿಯ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ. ಅದರಿಂದ ಅಲ್ಲಿಯೇ ತಿಹಾರ್ ಜೈಲಿನಲ್ಲಿ ಒಂದು ವಿಶೇಷವಾದ ಒಂದು ನ್ಯಾಯಾಲಯವನ್ನು ಸ್ಥಾಪಿಸಿ ಒಂದು ಫಂಡಮೆಂಟಲ್ ಆಗಿ ಮೂಲಭೂತವಾಗಿ ಅದು ಸುಪ್ರೀಂ ಕೋರ್ಟ್ ಹೋದ್ರೂ ಅದು ವಜಾ ಆಗಕೂಡದು ಎನ್ನುವ ರೀತಿಯಲ್ಲಿ ಆ ಕ್ರಿಯೆಗಳನ್ನ ಇವ್ರು ಮಾಡ್ಬೇಕು. ಅದರಿಂದ ಈಗ NIA ಅವನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಇವತ್ತು ರಾತ್ರಿ ಅವನಿಗೆ ರೆಸ್ಟ್ ಕೊಡ್ತಾರೋ ಎಲ್ಲ ಗೊತ್ತಿಲ್ಲ, ಬಟ್ ದೇ ಗೋ ಆನ್ ಇಂಟರೋಗೇಟಿಂಗ್. ಆ ಇಂಟರೋಗೇಷನ್ ನಲ್ಲಿ ಅವನು ಎಲ್ಲವನ್ನೂ ತಿರಸ್ಕರಿಸ್ತಾನೆ. ಆಮೇಲೆ ಅವನ ಹೇಳಿಕೆಗಳನ್ನು ಕೊಟ್ಟ ನಂತರ ಏನ್ ಹೇಳ್ತಾನೆ, ನನಗೆ ಒತ್ತಾಯದ ಮೂಲಕ, ಬೆದರಿಕೆಯ ಮೂಲಕ ನನ್ನ ಸಿಗ್ನೇಚರ್ ಪಡೆದಿದ್ದಾರೆ ಅಂತ ಹೇಳ್ತಾನೆ. ಸೊ ಇವೆಲ್ಲ ಮಾಮೂಲು. ಆಲ್ ಕ್ರಿಮಿನಲ್ಸ್ ಆರ್ ನೋನ್ ಫಾರ್ ದಿಸ್ ಟ್ಯಾಕ್ಟಿಕ್ಸ್. ಅದರಿಂದ ಇವನ ಒಂದು ವಿಚಾರಣೆಯನ್ನ ನಾವು ಅತ್ಯಂತ ಜಾಗರೂಕತೆಯಿಂದ, ಕಸಬ್ ರೀತಿಯಲ್ಲಿ ಅದು ವಿಳಂಬ ಆಗಬಾರ್ದು, ಬಹಳ ಎಚ್ಚರಿಕೆಯಿಂದ ನಾವು ಮಾಡಬೇಕು. ಮತ್ತೆ ಅಷ್ಟೇ ತೀವ್ರ ಗತಿಯಲ್ಲಿ ಈತನಿಗೆ ಶಿಕ್ಷೆಯನ್ನ ನ್ಯಾಯದ ದೃಷ್ಟಿಯಿಂದ ಅವನಿಗೆ ಒಂದು ಅವಕಾಶವನ್ನ ಕೊಟ್ಟು ಅವನಿಗೆ ಒಂದು ರೀತಿಯಲ್ಲಿ ತನ್ನ ಒಂದು ಕನ್ಫೆಷನ್ ಮಾಡತಕ್ಕಂಥದ್ದಿದ್ರು ಸಹ ಆ ಕನ್ಫೆಷನ್ ಅವನೇನಾದ್ರೂ ಒಪ್ಪಿಕೊಂಡ್ರು ಸಹ ಕಡಿಮೆ ಶಿಕ್ಷೆಗೆ ನಾವು ಒಳಗಾಗಬಾರ್ದು. ಕಾರಣ ಒಂದು ವೇಳೆ ಇವರೇನಾದ್ರೂ ನಾನು ಮಾಡಿರೋ ತಪ್ಪು, ನನಗೆ ಯಾರೋ ಒಂದು ರೀತಿಯಲ್ಲಿ ರಾಂಗ್ ಮಿಸ್ಲೀಡ್ ಮಾಡಿದ್ರು ಅಂತಕ್ಕಂಥ ಹೇಳ್ತಕ್ಕಂಥ ವ್ಯಕ್ತಿಯು ಸಹ ಇರ್ತಾನೆ. ಅದರಿಂದ ಇವರೆಲ್ಲ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ಗೆ ಮಾನವೀಯತೆಯ ಒಂದು ಎಳ್ಳಂಶವೂ ಇರುವುದಿಲ್ಲ, ದಯೆ, ಕರುಣೆ ಯಾವುದೂ ಇಲ್ಲದೆ ಇರತಕ್ಕಂಥ ಈ ರಕ್ತ ಪಿಪಾಸಿಗಳನ್ನ ನಾವು ಅತ್ಯಂತ ಕಠೋರವಾದ ಶಿಕ್ಷೆಗೆ ಗುಣಪಡಿಸಬೇಕಾದ್ರೆ ಹಂತ ಹಂತವಾಗಿ ಇವರ ಮೇಲೆ ಇರ್ತಕ್ಕಂಥ ಏನು 231 ಕಾಲಗಳು ತಾವು ಹೇಳಿದ್ರಲ್ಲ, ಅಲ್ಲಿ ಯಾವ ರೀತಿಯ ಸಂಭಾಷಣೆ ಆಗಿತ್ತು. ಕಾರಣ ಇವನು ಆ ಮ್ಯಾಪ್ ಮಾಡಿದಾನೆ ಎಲ್ಲೆಲ್ಲಿ ಅಟ್ಯಾಕ್ ಮಾಡ್ಬೇಕು ಅಂತ. ಯಾವಾಗ ಇವನ ಜೊತೆ ಹೋಗಿದ್ದ, ಇವನಿಗೆ ಹಣಕಾಸು ಕೊಟ್ಟವರು ಯಾರು, ಡೇವಿಡ್ ಹೆಡ್ಲಿಗೆ ಸೋರ್ಸ್ ಯಾರು, ಭಾರತದಲ್ಲಿರ್ತಕ್ಕಂಥ ಶಕ್ತಿಗಳೇ ಅಥವಾ ಭಾರತದಲ್ಲಿ ಹೊರಗಿರ್ತಕ್ಕಂಥ ಶಕ್ತು ರಾಷ್ಟ್ರ ಪಾಕಿಸ್ತಾನ ಅಥವಾ ಬೇರೆ ಕಡೆಯಿಂದ ಇರ್ತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಎಲ್ಲ ದಾಖಲೆ ಇದೆ. ನಾನು ಸುಮ್ಮನೆ ಒಂದು ರೀತಿಯಲ್ಲಿ ಆಂಟಿಸಿಪೇಟ್ ಮಾಡಿ ಹೇಳ್ತಾ ಇದ್ದೀನಿ. ಕಾರಣ ಏನು, ಈ ರೀತಿಯ ದಾಖಲೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಾಂಗಕ್ಕೂ ಸಹ ಯಾವುದೇ ರೀತಿಯ ಮುಜುಗರ ಇರುವುದಿಲ್ಲ. ಮುಕ್ತವಾಗಿ ಅದನ್ನ ರೆಕಾರ್ಡ್ ಮಾಡ್ತಾರೆ. ಯಾರಾದ್ರೂ ನಿಷ್ಪಕ್ಷಪಾತವಾಗಿ ಅದನ್ನ ಪರಿಶೀಲಿಸಬೇಕಾದ್ರೆ ಪರಿಶೀಲಿಸಬಹುದು, ತನಗೆ ಅಪೀಲ್ ಮಾಡುವ ಅವಕಾಶವನ್ನು ಕೊಡ್ತಾರೆ. ಆದರೆ ಅವು ಯಾವನ್ನೂ ಇವನು ತಪ್ಪಿಸಿಕೊಳ್ಳದ ರೀತಿಯಲ್ಲಿ ಏನಾದ್ರೂ ಒಂದು ರೀತಿಯಲ್ಲಿ ಈತನಿಗೆ ತೀವ್ರವಾಗಿ 6 ತಿಂಗಳು ಅಥವಾ 8 ತಿಂಗಳಲ್ಲಿ ಬಹುಶಃ ಈ ಶಿಕ್ಷೆ ಆದ್ರೆ ಭಾರತದ ಈ ಒಂದು ಸಾಹಸ ಇದೆಯಲ್ಲ, ಏನು ಮೋದಿರವರ ಹೆಸರನ್ನು ನೀವು ಹೇಳಿದ್ರೆ ಮತ್ತೆ ಟ್ರಂಪ್ ರವರ ಬೆಂಬಲ ಅವೆಲ್ಲ ಹೊರಗಡೆಯಿಂದ ಅಂದ್ರೆ ಬಹಳ ಸ್ಪೀಡ್ ಆಗಿ ಮಾಡಿದ್ದಾರೆ ಅಂತ ಬಿಟ್ರೆ, ಮೋದಿ ಆಗ್ಲಿ ಟ್ರಂಪ್ ಆಗ್ಲಿ ಕಾನೂನಿಗೆ ಇಂಟರ್ಫಿಯರ್ ಆಗಕ್ಕಾಗಲ್ಲ. ಆದ್ರೆ ಇವನ ಮೇಲೆ ಇರ್ತಕ್ಕಂಥ ನಿಜವಾದ ಆಧಾರಾಂಶಗಳ ಮೇಲೆ ಇವನ ಮೇಲೆ ಒಂದು ರೀತಿಯಲ್ಲಿ ಆ ಒಂದು ಭಯೋತ್ಪಾದನೆಗೆ ಕಾರಣ, ಮಾನವ ಹತ್ಯೆಗೆ ಇವನೇ ಮೂಲ
ಸೂತ್ರಧಾರಿ. ಇವರ ಸೂತ್ರಧಾರಿಗೆ ಬೆಂಬಲ ಡೇವಿಡ್ ಹೆಡ್ಲಿ, ಅವನನ್ನು ಸಹ ಇಲ್ಲಿ ಭಾರತಕ್ಕೆ ತರಬೇಕು ಅಂತ ರೀತಿಯಲ್ಲಿ ಜಡ್ಜ್ಮೆಂಟ್ ಮಾಡಿದ್ರೆ ಬಹುಶಃ ಈ ರೀತಿಯ ಇವತ್ತೇನು ನಾವು ಉತ್ಸಾಹದಿಂದ ಅತ್ಯಂತ ದೇಶಪ್ರೇಮದಿಂದ ಮಾತಾಡ್ತಾ ಇದೀವಿ, ಅದಕ್ಕೆ ಒಂದು ಸಾರ್ಥಕತೆ, ಅದಕ್ಕೆ ಒಂದು ಬೆಲೆ, ಸತ್ಯದ ಒಂದು ಎತ್ತಿ ಹಿಡಿಯುವಿಕೆ ಮತ್ತು ಸಂವಿಧಾನದ ಒಂದು ಯಶಸ್ಸು ಏನಿದೆ, ಭಾರತದ ಸಮಗ್ರತೆ, ಟೆರಿಟೋರಿಯಲ್ ಇಂಟಿಗ್ರಿಟಿ, ಇದಕ್ಕೆ ಬೆಲೆ ಬರುತ್ತೆ. ಇಲ್ಲ ಏನಾಗುತ್ತೆ, ಇದು ಒಂದು ರೀತಿಯಲ್ಲಿ ಯುಫೋರಿಯಾ, ತಕ್ಷಣ ನಾವು ಆವೇಶದಿಂದ ಮಾತಾಡಿ ಬಿಡೋದಲ್ಲ. ಇದನ್ನ ಇದೇ ಸ್ಪಿರಿಟ್ ಅಲ್ಲಿ ಭಾರತದ ನ್ಯಾಯ ವ್ಯವಸ್ಥೆ, ಭಾರತದ ಸೆಕ್ಯೂರಿಟಿ ಅಡ್ವೈಸರ್ಸ್, ಪೊಲೀಸು ಮತ್ತೆ ಸೈನಿಕ ಅಥವಾ ಇಂಟೆಲಿಜೆನ್ಸ್, ಎಕ್ಸ್ಟರ್ನಲ್ ಅಫೇರ್ಸ್ ಇಂಟೆಲಿಜೆನ್ಸ್, ಇವರೆಲ್ಲರೂ ಸೇರಿ ಇದನ್ನ ಮಾಡಿದ್ರೆ ಬಹುಶಃ ಇದು ರೀತಿಯಲ್ಲಿ ಒಂದು ಲಾಜಿಕಲ್ ಅಂಡ್ ತಾರ್ಕಿಕವಾದ ಅಂತ್ಯ ಸಿಗುತ್ತೆ. ಆ ತಾರ್ಕಿಕ ಅಂತ್ಯಕ್ಕೆ ಹಂತ ಹಂತವಾಗಿ ಮಾಡಬೇಕು. ಯಾವುದೇ ರೀತಿಯ ಒಂದು ಲ್ಯಾಪ್ಸ್, ಸಿಂಗಲ್ ಲ್ಯಾಪ್ಸ್ ಇರ್ಕೊಡ್ತು. ಆ ರೀತಿಯ ಒಂದು ಅಮೆರಿಕಾದ ಕೋರ್ಟ್ ಇಂದ ಬಂದಿರೋದ್ರಿಂದ ಎವಿಡೆನ್ಸ್ ಎಲ್ಲ ಪಕ್ಕ ಇರುತ್ತೆ, ಅದರಿಂದ ಲ್ಯಾಪ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಸುಪ್ರೀಂ ಕೋರ್ಟ್ ಇದೆ, ಹೈಯೆಸ್ಟ್ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಅಥವಾ ಆ ದೃಷ್ಟಿಯಿಂದ ಇಲ್ಲಿ ಇರ್ತಕ್ಕಂಥ ಆಧಾರಾಂಶಗಳು ಅಲ್ಲಿ ಈಗಾಗಲೇ ಅಲ್ಲಿ ನಾವು ಅದರ ಎವಿಡೆನ್ಸ್ ಆಗಿ ಕೊಟ್ಟಿದ್ದೀವಿ, ಅದನ್ನೇ ಇಲ್ಲಿ ತಂದು ಈ ನಮ್ಮ ನ್ಯಾಯಾಲಯಗಳಿರ್ತಕ್ಕಂಥ ನ್ಯಾಯಾಧೀಶರಿಗೆ ಈ ಒಂದು ದಾಖಲೆಯನ್ನ ಕೊಟ್ಟಾಗ ಬಹುಶಃ ಅವನಿಗೆ ಒಂದು ತೀವ್ರವಾದ ಒಂದು ವಿಚಾರಣೆಯನ್ನ ಮಾಡುವ ಮೂಲಕ ಅವನಿಗೆ ಶಿಕ್ಷೆಯನ್ನು ನೀಡುವುದರಲ್ಲಿ ಆದಷ್ಟು ಬೇಗ ಇದು ಮಾಡಿ. ಇಲ್ಲದ್ರೆ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್, ನಾವು ಮರ್ತು ಬಿಡ್ತೀವಿ. ನಾವು ಟಿವಿಯಲ್ಲಿ ಮತ್ತೆ ಈ ರೀತಿಯ ಒಂದು ಭಯೋತ್ಪಾದಕರಿಗೆ ಅತ್ಯಂತ ಎಕ್ಸಾಂಪ್ಲರಿ, ಎಲ್ಲರಿಗೂ ಅದು ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲಿ ಪನಿಷ್ಮೆಂಟ್ ಆದ್ರೆ ಬಹುಶಃ ಈ ರೀತಿಯ ಒಂದು ಯಶಸ್ಸು ಏನಿದೆ, ಡಿಪ್ಲೊಮೆಟಿಕ್ ವಿಕ್ಟ್ರಿ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಇರ್ತಕ್ಕಂಥ ಕೋಆಪರೇಷನ್ ಮತ್ತು ಮೋದಿ ಟ್ರಂಪ್ ರವರ ಒಂದು ಸ್ನೇಹ ವಿಶ್ವಾಸ ಅವೆಲ್ಲ ಓವರ್ ಅಂಡ್ ಅಬೌವ್, ಅವು ಕಾನೂನಿಗೆ ಒಳಪಡುವುದಿಲ್ಲ. ಕಾನೂನಿನ ಮೀರಿದಂತ ನೈತಿಕವಾದ, ರಾಜಕೀಯ, ರಾಜತಾಂತ್ರಿಕವಾದ ಸನ್ನಿವೇಶಗಳ ಒಂದು ಪ್ರಭಾವ ಇದೆ. ಅದೆಲ್ಲ ಕೋಇನ್ಸಿಡೆನ್ಸ್ ಅಷ್ಟೇ. ಮೋದಿ ಅವರು ಹಿಂದೆ ಹೋದ್ರೂ ಸಹ ಅಥವಾ ಟ್ರಂಪ್ ಹಿಂದೆ ಹೋದ್ರೂ ಸಹ ಇವರನ್ನು ಹಿಡಿಬಹುದಿತ್ತು. ಆದ್ರೆ ಹಿಡಿದ್ರೆ ಇಲ್ಲಿಂದ ವರ್ಗಾಯಿಸ್ತಾ ಇದೆಯಲ್ಲ ಇಷ್ಟು ಕ್ವಿಕ್ ಆಗಿ, ಇಷ್ಟು ಸಡನ್ ಆಗಿ. ಮೊನ್ನೆ ಜಡ್ಜ್ಮೆಂಟ್ ಆಗಿದೆ, ಇವತ್ತಾಗ್ಲೇ ಒಂದು ಏರೋಪ್ಲೇನ್ ಕರ್ಕೊಂಡ್ಬಂದು ಡೆಲ್ಲಿಗೆ ಬಂದಿದ್ದಾರೆ ಅಂತ ನೀವು ಪಿನ್ ಟು ಪಿನ್, ಮಿನಿಟ್ ಟು ಮಿನಿಟ್ ಒಂದು ರೀತಿ ವಿವರಣೆ ಕೊಡ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ನೋಡಿದ್ರೆ ಬಹುಶಃ ಭಾರತದ ಒಂದು ತಯಾರಿ ಏನಿದೆಯಲ್ಲ, NIA ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂಡ್ ಪ್ರೂಫ್, ಅವೆಲ್ಲವನ್ನು ನೋಡಿದ್ರೆ ಬಹುಶಃ ಇದು ಒಂದು ರೀತಿಯಲ್ಲಿ ಅತ್ಯಂತ ಒಂದು ಸಾಹಸಭರಿತವಾದ ಮತ್ತೆ ಕಂಗ್ರಾಚುಲೇಟ್ ಮಾಡಿ ಅಭಿನಂದನೀಯವಾದ ಮತ್ತು ಭಾರತ ಹೆಮ್ಮೆ ಪಡ್ತಕ್ಕಂಥ, ಭಾರತದ ವಿರೋಧ ಶಕ್ತಿಗಳಿಗೆ ಒಂದು ಎಚ್ಚರಿಕೆಯನ್ನ, ವಾರ್ನಿಂಗ್ ಕೊಡ್ತಕ್ಕಂಥ ಒಂದು ರೀತಿಯ ದೊಡ್ಡ ಐತಿಹಾಸಿಕ ಗಳಿಗೆ ಅಥವಾ ಒಂದು ದಿನ ಎಂತಕ್ಕಂಥದ್ದನ್ನ ಇವತ್ತು ನಾವು ಸ್ಮರಿಸಬಹುದಾಗಿದೆ. ಖಂಡಿತ ಸರ್, ಇದು ಹಿಸ್ಟೋರಿಕಲ್ ಡೇ. ಇದು ಯಾಕಂತ ಹೇಳಿದ್ರೆ ಭಾರತದ ಸಾರ್ವಭೌಮತೆಗೆ ಚಾಲೆಂಜ್ ಮಾಡಿದ ನೀತ, ಭಾರತದ ಏಕತೆಗೆ, ಭಾರತದ ಒಂದು ಭದ್ರತೆಗೆ ಚಾಲೆಂಜ್ ಮಾಡಿದವನು ಈತ. ಬಹುಶಃ ಇದೊಂದು ಭಾರತದ ಗೆಲುವು ವಿಶ್ವಕ್ಕೊಂದು ಸಂದೇಶವನ್ನ ರವಾನಿಸಿದ ಹಾಗಿದೆ ಸರ್. ಯಾಕಂದ್ರೆ ಈಗ ನಾವು ವಿಶ್ವಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ನೋಡ್ತೀವಲ್ಲ, ಈಗ ವಿಜಯ ಮಲ್ಯನೇ ತೆಗೆದುಕೊಳ್ಳಿ. ವಿಜಯ ಮಲ್ಯನ ಇಲ್ಲಿ ಕರ್ಕೊಂಡ್ಬರಕ್ಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಲಂಡನ್ ನಲ್ಲಿ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಆದ್ರೆ ಅವನೇ ಹೇಳ್ತಾನೆ ಜೈಲಿನಲ್ಲಿ ನನಗೆ ಹಿಡ್ಕೊಂಡು ಹೊಡಿತಾರೆ ಅಥವಾ ನನಗೆ ತೊಂದರೆ ಕೊಡ್ತಾರೆ, ಇಂಡಿಯಾ ಜೈಲ್ಗಳು ಅವನಿಗೆ ಲಕ್ಸುರಿ ಲೈಫ್ ಬೇಕು, ಅದರಿಂದ ಇಂಡಿಯಾ ಜೈಲ್ಗಳಲ್ಲಿ ಸರಿ ಇಲ್ಲ. ಈ ರೀತಿಯ ಕ್ಷುಲ್ಲಕ ಕಾರಣಗಳಿಗೆ ಕೋರ್ಟ್ ಅಲ್ಲಿ ಮನ್ನಣೆಯನ್ನು ಕೊಡ್ತಾರೆ. ಆದ್ರೆ ಕೊಡ್ಕೊಡುದು, ಕೊಟ್ಟರೆ ನ್ಯಾಯಕ್ಕೆ ಒಂದು ಅಪವಾದ ಮಾಡಿದಾಗೆ, ನ್ಯಾಯಕ್ಕೆ ದ್ರೋಹ ಮಾಡಿದಾಗೆ. ಅದರಿಂದ ನ್ಯಾಯಾಧೀಶರು ಸಹ ಒಂದು ದೇಶದ ಸಮಗ್ರತೆಯನ್ನ ಚಾಲೆಂಜ್ ಮಾಡ್ತಕ್ಕಂಥ, ದೇಶಕ್ಕೆ ದ್ರೋಹ ಮಾಡ್ತಕ್ಕಂಥ ಇಂತಹ ಭಯೋತ್ಪಾದಕರು ಮತ್ತು ಮೋಸಗಾರರಿದ್ದಾರಲ್ಲ, ಇವರನ್ನು ಸಹ ಒಂದು ರೀತಿಯಲ್ಲಿ ಭಾರತಕ್ಕೆ ವರ್ಗಾಯಿಸುವುದರಲ್ಲಿ ವಿಳಂಬ ಮಾಡಬಾರ್ದು. ಮಾಡಿದ್ರೆ ಅವರ ಒಂದು ಏನು ನೈತಿಕತೆ ಇದೆ ಮತ್ತು ಅಲ್ಲಿರ್ತಕ್ಕಂಥ ಕಾನೂನಿನ ಒಂದು ಏನು ಶಕ್ತಿ ಇದೆ, ಆ ಘನತೆ, ಅದಕ್ಕೆ ಧಕ್ಕೆ ಉಂಟಾಗುತ್ತೆ. ಆ ದೃಷ್ಟಿಯಿಂದ ನನ್ನ ಪ್ರಕಾರ ಇದೊಂದು ಐತಿಹಾಸಿಕ ದಿನ ಅಂತಕ್ಕಂಥದ್ದು ನಿಜ. ನಾನು ಆ ಮಾತನ್ನು ಮತ್ತೆ ಮತ್ತೆ ಎತ್ತಿ ಹಿಡಿತೇನೆ. ಆದ್ರೆ ನನಗೇನು ಆತಂಕ ಏನಂದ್ರೆ, ಈ ಅಂತಾರಾಷ್ಟ್ರೀಯ ಶಕ್ತಿಗಳೇನಿದಲ್ಲ, ಇವನನ್ನ ಯಾವುದೇ ರೀತಿಯಲ್ಲಿ ಅವನಿಗೆ ಒಂದು ರೀತಿಯಲ್ಲಿ ಅವನನ್ನು ಕೊಲ್ಲುವ ಅಥವಾ ಅವನಿಗೆ ಶಿಕ್ಷೆಯಿಂದ ತಪ್ಪಿಸಿ ಇದನ್ನ ಮತ್ತೆ ಕನ್ಫ್ಯೂಸ್ ಮಾಡ್ತಕ್ಕಂಥ ಶಕ್ತಿಗಳು ಇರ್ತಾರೆ. ಅದರಿಂದ ಡಬಲ್ ಕೇರ್ಫುಲ್ನೆಸ್ ಇಟ್ಕೊಂಡು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ವ್ಯವಸ್ಥೆಯಲ್ಲಿ ಇವನನ್ನ ಆದಷ್ಟು ಬೇಗ ಈ ಒಂದು ಟ್ರಯಲ್ ಅಥವಾ ಒಂದು ವಿಚಾರಣೆಯನ್ನ ಮುಂದುವರಿಸಿದ್ರೆ ಬಹುಶಃ ಅದು ಒಂದು ಲಾಜಿಕಲ್ ತಾರ್ಕಿಕ ಅಂತ ಬರುತ್ತೆ. ಇಲ್ಲ ಏನಾಗುತ್ತೆ, ವಿಳಂಬ ಮಾಡಿದಾಗೆಲ್ಲ ಆ ಒಂದು ರೀತಿಯ ಒಂದು ಏನು ಆ ಪಿ ಇದೆಯಲ್ಲ, ಆ ಒಂದು ಎಫೆಕ್ಟಿವ್ ಪವರ್ ಎಂತಕ್ಕಂಥ ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ಗೆ ಧಕ್ಕೆ ಆಗಬಾರ್ದು. ಆ ದೃಷ್ಟಿಯಿಂದ ನನಗೆ ಅದೇ ಇರೋದು ಆತಂಕ. ಭಾರತ ಕೋರ್ಟ್ ನಲ್ಲಿ ಎಂತೆಂತ ಕ್ರಿಮಿನಲ್ಸ್ ಗಳು ತಪ್ಪಿಸ್ಕೊಂಡು ಹೋಗ್ತಾರೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಅಷ್ಟೇ ರೀತಿ ಇದೆ. ಆದ್ರಿಂದ ಇದೊಂದು ಸ್ಪೆಷಲ್ ಕೋರ್ಟ್, ಸ್ಪೆಷಲ್ ಸಿಚುವೇಶನ್, ಸ್ಪೆಷಲ್ ಆಂಟಿ ನ್ಯಾಷನಲ್ ಆಕ್ಟ್, and therefore it has to be taken on a high